ಆಮೇಲೆ ಈ ಒಂದು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತೀವಿ, ಕೆಲವೊಂದ್ ಕಡೆ ನಾವೇ ನಮಗ್ ಗೊತ್ತಿಲ್ದೇನೆ ಎಡೋಗ್ಬಿಟ್ಟಿರ್ತೀವಿ. ಅಂದ್ರೆ ಬೇರೆ ಒಂದೇನೋ ಪ್ರಮೋಷನ್ ವಿಷಯವಾಗಿ ನಮ್ಗೆ ನೆಗೆಟಿವ್ ಆಗಿ ಬರೋಂತ ಒಂದು ಇದಾಗ್ಬಿಡ್ತೀನಿ. ನಾನು ಅದು ಎಲ್ಲೂ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ನಾವು ಜಾಸ್ತಿ ಮಾತಾಡಿದಷ್ಟು ಅದನ್ನ ನಾವೇ ಹೈಲೈಟ್ ಮಾಡ್ದಂಗ ಆಗ್ಬಿಡುತ್ತೆ. ಯಾವ್ದೋ ಒಂದು ಗೇಮ್ದು ನನಗ್ ಅದು ನಾನು ಯಾಕೆಂದ್ರೆ ತುಂಬಾ ಬರ್ತಾ ಇತ್ತು ನನ್ಗೆ, ನಾನು ಯಾವ್ದು ಇದ್ ಮಾಡ್ತಾ ಇರಲಿಲ್ಲ. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಫೋನ್ ಬಂದು ನನ್ಗೆ ಏನಂದ್ರು ಅಂದ್ರೆ, ಮಹೇಂದ್ರ ಸಿಂಗ್ ಧೋನಿ ಅವರು, ಅಮಿತಾಬ್ ಬಚ್ಚನ್ ಅವರು ಈ ತರ ಎಲ್ಲ ಮಾಡಿದ್ದಾರೆ, ಕನ್ನಡದಲ್ಲಿ ನಿಮ್ನ ಸೆಲೆಕ್ಟ್ ಮಾಡಿದ್ದಾರೆ, ಬಂದು ಆಕ್ಟ್ ಮಾಡಿ, ಬರೀ ಆಕ್ಟ್ ಮಾಡೋದಷ್ಟೇ ನೀವು ಅಂದ್ರು. ನಾನು ಫೀಲ್ ಬೇರೆ ನಾನ್ ಧೋನಿ ಅವರೆಲ್ಲ ಮಾಡಿದ್ದಾರೆ, ಸಲ್ಮಾನ್ ಖಾನ್ ಮಾಡಿದ್ದಾರೆ, ಸೈಫ್ ಅಲಿ ಖಾನ್ ಮಾಡಿದ್ದಾರೆ, ಹರ್ಭಜನ್ ಸಿಂಗ್ ಮಾಡಿದ್ದಾರೆ, ಅವರೆಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ನೀವೇ ಕನ್ನಡದಲ್ಲಿ ನಿಮ್ನ ಸೆಲೆಕ್ಟ್ ಮಾಡಿದ್ದಾರೆ, ಚಿಕ್ಕ ವಯಸ್ಸಿಂದ ಆಡ್ತಿದ್ರಲ್ಲ ಲೂಡೋ ಆ ಗೇಮ್ ಅಂದ್ರು. ನಾನು ಗೇಮ್ ಅಲ್ಲ ನಾರ್ಮಲ್ ಆಗಿ ಅಂತ ಅಲ್ಲಿ ಹೋಗಿ ನೋಡ್ತೀನಿ ಬೇರೆನೆ. ಬಟ್ ಒಂದ್ ಮಾಡಿಸ್ಕೊಂಡು 5 ಟೋಟಲ್ ಆಗಿ ಕೇಳಿದ್ರು ಅವರು. 5 ಕೇಳಿದ್ಮೇಲೆ ನನ್ಗೆ ಇಲ್ಲ ಬೇಡ ಸರ್ ನಾನ್ ಮಾಡಲ್ಲ. ಆಮೇಲೆ ಯೂಟ್ಯೂಬ್ಗೂ ನಾವು ಕಮಿಟ್ ಇಲ್ಲ ನಾನ್ ಮಾಡ್ಕೊಡಲ್ಲ, ಇದನ್ನ ನೀವು ಫ್ರಾಡ್ ಮಾಡ್ತಾ ಇದೀರ ನನ್ಗೆ. ಸೊ ಅವರು ನಾನ್ ಮಾಡಲ್ಲ ಅಂದಿದ್ನ ರಿವೆಂಜ್ ಆಗಿ ತಗೊಂಡು ಎಲ್ಲಾ ಕಡೆ ಹಾಕೊಂಡು ಓಡಿಸ್ತಾ ಇದ್ದಾರೆ. ಬಟ್ ಅದು ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ, ನನ್ಗೇನೋ ಅದಕ್ಕೆ ಒಂದು ಅಗ್ರಿಮೆಂಟ್ ಏನಾದ್ರು ಮಾಡಿ ಇಲ್ಲ ಅಂದ್ರೆ 3 months ಅವ್ರು ಯಾರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ನ ಇದು ಮಾಡಲ್ಲ. ಯಾರೋ ಒಂದ್ ಥರ್ಡ್ ಪಾರ್ಟಿ ಅವ್ನ್ ಬಂದಿರ್ತಾನೆ, ಅವ್ನ್ ಫೋನೇ ಎತ್ತಲ್ಲ. ಇವಾಗ ಈಗ ಅವರೇ ನಮ್ಗೆ ಇಷ್ಟು ಫ್ರಾಡ್ ಮಾಡಿದಾರೆ ಅಂದ್ರೆ ಜನಗಳು ಆಡೋರ್ಗೆ ಎಷ್ಟು ಫ್ರಾಡ್ ಮಾಡ್ಬೋದು. ಅದು ನಾನ್ ಎಲ್ಲೋ ಒಂದ್ ಕಡೆ ಗೊತ್ತಾಗ್ದೇನೆ ಆಗೋ ತಪ್ಪುಗಳಿದು. ಅಂದ್ರೆ ನಾವ್ ಬೇಕು ಅಂತ ಮಾಡಕ್ ಹೋಗಲ್ಲ. ನಾನ್ ಯೋಚನೆ ಮಾಡಿದ್ದೇನೆ, ಧೋನಿ ಅವರು ಇಂಡಿಯನ್ ಕ್ರಿಕೆಟ್ ಪ್ಲೇಯರ್, ನ್ಯಾಷನಲ್ ಫಿಗರ್, ಅವರೇ ಮಾಡಿದ್ದಾರೆ, ಕನ್ನಡದಲ್ಲಿ ನಮ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ಗೆ ಆ ತರ ಅನ್ಕೊಂಡ್ ನಾನು ಹೋಗಿ ಮಾಡಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು 5 ಇದ್ದಿದ್ ನಾನು ಏನ್ ಮಾಡ್ತಾ ಇದ್ರೆ ನೀವು. ಬಟ್ ಅದನ್ನು ಎಲ್ಲಾ ಕಡೆ ವೈರಲ್, ಎಲ್ಲಾ ಕಡೆ ಹಾಕಿ ಫೋನ್ ಮಾಡ್ತಾ ಇದೀನಿ, ಏನ್ ಮಾಡ್ತಾ ಇದೀರ, ನೋ ರೆಸ್ಪಾನ್ಸ್. ನೋಡಿ ಎಷ್ಟು ಕಷ್ಟ ಇರುತ್ತೆ ಒಬ್ಬ ನಟರಿಗೆ ಅಂತಂದ್ರೆ. ಏನೋ ಒಂದಕ್ಕೆ ಅಂದ್ರೆ ಗೊತ್ತಿಲ್ದೆ ಅನ್ನೋ ಧುಮುಕ್ ಬಿಟ್ಟಾಗ ಆಗುವಂತ ನೋವು ಇರುತ್ತಲ್ಲ ನೋಡಿ. ಯಾರಿಗೆ ಹೇಳ್ಕೊಳ್ಳೋದು ಅನ್ನೋದು ಗೊತ್ತಾಗದೇನೆ, ಯಾರಿಗ್ ಫೋನ್ ಮಾಡೋದು, ಈಗ ಕರೆದವ್ರೇನೆ ಫೋನ್ ಎತ್ತದಂಗ ಆದಾಗ ಯಾರಿಗೆ ಹೇಳ್ಕೊಳ್ಬೇಕು, ಯಾರಿಗೆ ಕೇಳ್ಬೇಕು. ಯಾಕೆಂದ್ರೆ ನಮ್ಗೆ ತುಂಬಾ ಬರುತ್ತೆ ಸರ್, ಕಾರ್ಡ್ಸ್ ಇದೆಲ್ಲ ತುಂಬಾ ಬರುತ್ತೆ. ಲಕ್ಷಾಂತರ ರೂಪಾಯಿ ಕೊಡ್ತೀವಿ ಅಂತ ಬರ್ತಾರೆ, ಯಾವ್ದು ಮಾಡ್ತಿರ್ಲಿಲ್ಲ, ಮಾಡಲ್ಲ. ಬಟ್ ಅದೇ ಏನೋ ಅಂತಾರಲ್ಲ, ಕೆಲವೊಂದು ತುಂಬಾ ಪಾಸಿಟಿವ್ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇರ್ಬೇಕು ಅನ್ನೋದು. ಅಲ್ಲ ಸರ್, ಅಂದ್ರೆ ಈಗ ನೀವು ಪ್ರಮೋಟ್ ಮಾಡಿದ ತಕ್ಷಣನೇ ಅದಕ್ಕೆ ಆಕರ್ಷಿತರಾಗಿ ಬರುವಂತದ್ದು ಸಂಖ್ಯೆ ಕಮ್ಮಿನೇ ಇರುತ್ತೆ. ಅದೇ ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿದ್ದಾಗ ಎಲ್ಲಾನು ಇರುತ್ತೆ ಸರ್. ಬಟ್ ಆದ್ರೂ ನಾನೆಲ್ಲೋ ಒಂದ್ ಕಡೆ ನಾನ್ ಮಾಡ್ಬಾರ್ದು ಅನ್ನೋದೊಂದು ನನ್ಗೆ, ನನ್ ಕಡೆಯಿಂದ ಅದ್ ಆಗ್ಬಾರ್ದು. ನಾನೆಲ್ಲೋ ಆ ಫ್ಲೋ ಅಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಬಂದು ಈ ತರ ಮಿಸ್ಗೈಡ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದೇನೆ ಆಗಿರೋ ತಪ್ಪಿಗೆ ನಾವ್ ಇವಾಗ ಏನು ಮಾಡಕ್ಕಾಗಲ್ಲ. ಅದ್ರ ಎಲ್ಲೋ ಇರ್ತಾರ ಅವ್ರು, ನಾವ್ ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ. ಅದೊಂದು ಹೆಜ್ಜೆ ತಪ್ಪಾಗ್ಬಿಡ್ತು ನಂದಷ್ಟೇ.